ನಮ್ಮ ಲೈಫ್ ಹೆಂಗೆ ಅಂತೇಳಿ ಹೇಳಿದ್ರೆ ಅಲ್ಲಿ ಬೆಳಿತಿತ್ತು ಅಂತೇಳಿ ಹೇಳಿದ್ರೆ ತುಡುಗೊಪ್ಪರು ಒಬ್ರಲ್ಲ ಇಬ್ಬರಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಂಜಲಿ ಸಾಲಿಗ್ರಾಮ. ಸೊ ಈ ವಿಷಯ ಅಂತೂ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಅಂತೇಳಿ ಹೇಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೆ. ಸೊ ನಮ್ಮ ಮೊನ್ನೆ ಒಂದು ಪ್ರೋಗ್ರಾಮಿಗೆ ಗೆಸ್ಟಾಗಿ ಹೋಗಿದ್ದೆ. ಸೊ ಆ ಪ್ರೋಗ್ರಾಮಿದ್ದು ವೀಡಿಯೋ ಕ್ಲಿಪ್ಪನ್ನು ಜಸ್ಟ್ ಹಾಕಿದ್ದೆ ಸ್ಟೋರಿಗೆ. ಸೊ ನಾನು ಅಂದ್ಕೊಂಡೆ ತುಂಬ ಜನ ಲೈಕ್ ಮಾಡಿದ್ರು ಅಂತೇಳಿ ಹೇಳ್ಕೊಂಡ. ಬಟ್ ಅಲ್ಲಿ ಟ್ವಿಸ್ಟ್ ಅಂತೇಳಿ ಹೇಳಿದ್ರೆ ನನಗೆ ಗೊತ್ತೇ ಇಲ್ದಿದ್ದವ್ರು, ಪರಿಚಯವೇ ಇಲ್ದಿದ್ದು ತುಂಬ ಜನ ಲೈಕ್ ಮಾಡಿದ್ರು. ಸೊ ಅದಾದ್ರ ಮೇಲೆ ನಂಗೆ ಹಾರ್ಟ್ ಎಮೋಜಿ ಕಳಿಸಿ ಒಳ್ಳೇದಾಯಿತು, ಒಳ್ಳೇದಾಗಲಿ, ಹೀಗೆ ಮುಂದುವರಿನಿ ಅಂತೇಳಿ ಹೇಳ್ಕೊಂಡು ಹೇಳಿದ್ರು. ಅದೇ ನನಗೆ ಗುರ್ತ ಇಪ್ಪೋರು, ನನ್ನ ಜೊತೆ ಇಪ್ಪೋರು, ನನ್ನ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಒಬ್ಬರು ಒಂದು ಒಳ್ಳೇದಾಯ್ತು ಮಗ, ಹೀಗೆ ಒಳ್ಳೇದಾಗಂತೇಳಿ ಒಬ್ಬರು ಸಹ ಒಂದೇ ಒಂದು ಮಾತಾಡಲಿಲ್ಲ. ಸೊ ಅದೊಂಥರ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಸೊ ಜೊತೆಗೆ ಒಂದು ಹೆಣ್ಮಗು ಬೆಳೀತಾ ಇದೆ ಅಂತೇಳಿ ಹೇಳಿದ್ರೆ ಬೆಳೆಸ್ಲಿಕ್ಕೆ ನೋಡೋರು ಒಬ್ಬರು ಇಲ್ಲ. ಅದೇ ಹಾಳಾಗಿ ಹೋಯ್ಲಿ ಅಂತೇಳಿ ಹೇಳ್ಕೊಂಬರು ತುಂಬ ಜನ ಇದ್ದರು. ಸೊ ನಾನು ಯಾವತ್ತು ಇನ್ಸ್ಟಾಗ್ರಾಮ್ ಶುರು ಮಾಡಿದೆ ಆವಾಗ ತುಂಬ ಜನ ಹೇಳಿದರು, ಮಗ ನಿನ್ನ ಕೈಯಲ್ಲಿ ಆಗೋದಿಲ್ಲ, ಎಂತ ಮಾಡ್ತೀಯ ವೀಡಿಯೋ ಮಾಡ್ಕೊಂಡು. ಸ್ವಲ್ಪ ಜನ ಬಂದ್ಕೊಂಡು ನನಗೆ ಹೇಳಲಿಲ್ಲ, ನನ್ನ ಜೊತೆಗಿಪ್ಪರು, ಯಾಕೋಸ್ಕರ ವೀಡಿಯೋ ಮಾಡ್ತೀಯ, ಅದರಿಂದ ನಿನಗೆ ಏನು ಸಿಕ್ಕತ್ತೆ, ಎಂಥದ್ದು ಸಿಕ್ಕುವುದಿಲ್ಲ ಅಂತ. ಬಟ್ ಅದೇ ವೀಡಿಯೋ ಅನ್ನುವಂಥದ್ದು ಇವತ್ತು ನನ್ನ ಸ್ಟೇಜ್ ಮೇಲೆ ಹತ್ತಿ ಒಬ್ಬರು ಶಾಸಕರ ಜೊತೆ ಕೂರಿಸೋ ಹಾಗೆ ಮಾಡಿತ್ತು ಅಂತೇಳಿ ಹೇಳಿದ್ರೆ ಅದೇ ವೀಡಿಯೋನೇ ಕಾರಣ. ಸೊ ಈ ವಿಡಿಯೋದಿಂದ ನಿಮ್ಗೆ ಒಂದು ವಿಷಯ ನಾನು ಹೇಳ್ತೆ. ಸೊ ನೀವು ಬೆಳಿಬೇಕಾ, ನೀವು ಕಷ್ಟಪಡಿ, ನೀವು ಇದು ಮಾಡಿ, ನಿಮಗೆ ಇನ್ನೊಬ್ರು ಬಂದು ನೀನು ಅದು ಮಾಡು ಇದು ಮಾಡು ಅಂತ ಯಾರೂ ಹೇಳೋದಿಲ್ಲ. ನಿಮ್ಮದು ಒಳ್ಳೇದಾಗ್ಲಿಕ್ಕೆ ಯಾರೂ ಪ್ರಯತ್ನ ಪಡೋದಿಲ್ಲ. ನೀವು ಒಳ್ಳೇದಾಗಬೇಕಾ, ನೀವೇ ಕಷ್ಟಪಟ್ಟು ನೀವೇ ಪ್ರಯತ್ನ ಪಡಬೇಕು, ಬಿಟ್ಟರೆ ಬೇರೆ ಯಾರೂ ನಿಮ್ಮ ಜೊತೆ ನಿಲ್ಲೋದಿಲ್ಲ, ಯಾರೂ ನಿಮ್ಮ ಸಪೋರ್ಟಿವ್ ಇರೋದಿಲ್ಲ. ಲಾಸ್ಟ್ ನಿಮ್ಮ ಜೊತೆ ಬರೋದು ನಿಮ್ಮ ಅಪ್ಪ ಅಮ್ಮ ಮಾತ್ರ. ಸೊ ಇದನ್ನು ನೆನ್ಪಿಟ್ಕೊಂಡು ಲೈಫನ್ನು ಲೀಡ್ ಮಾಡಿ ಅಂತೇಳಿ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತೇಳಿ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ, ಅಲ್ಲಿವರೆಗೂ ಬಾಯ್ ಬಾಯ್.